ಹೆಲ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಕಡಲೆಕಾಳನ್ನು ಬಳಸ್ಕೊಂಡು ಮಾಡಿರೋವಂಥ ಗೊಜ್ಜು. ಈ ಕಡಲೆಕಾಳಿನ ಗೊಜ್ಜು ನಾನಿವತ್ತು ತೋರಿಸ್ತಿರೋವಂಥ ರೀತಿಯಲ್ಲಿ ನೀವು ಮಾಡಿದ್ರೆ ಪ್ರತಿ ಸರ್ತಿ ಇದೇ ರೀತಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗುತ್ತೆ. ಇದನ್ನು ನೀವು ಗೊಜ್ಜು ರೂಪದಲ್ಲಿ ಮಾಡಿಕೊಂಡು ಅನ್ನ ಚಪಾತಿಗೆ ಸೈಡ್ ಡಿಶಲ್ಲಿ ಬಡಿಸ್ಬೋದು. ಸೊ ಬನ್ನಿ ನೋಡ್ಕೊಂಬರೋಣ ಕಡಲೆಕಾಳಿನ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ. ಮೊದಲನೇದಾಗಿ ಕಡಲೆಕಾಳನ್ನು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ, ಅಥವಾ ಸುಮಾರು ಒಂದು 3-4 ಗಂಟೆಗಳು ಬಿಸಿನೀರು ಹಾಕಿ ಕೂಡ ನೀವು ನೆನೆಸಿಟ್ಕೋಬೋದು. ನೆನೆಸಿರೋವಂಥ ಕಡಲೆಕಾಳನ್ನು ಬಳಸ್ಕೊಂಡು ರುಚಿಯಾಗಿರೋವಂಥ ಈ ಗೊಜ್ಜನ್ನು ತಯಾರು ಮಾಡೋಣ. ಸೊ ಕಡಲೆಕಾಳು ಗೊಜ್ಜು ಮಾಡೋದಕ್ಕೆ ಸುಮಾರು 1/4 kg ಕಡಲೆಕಾಳನ್ನು ನೆನೆಸಿಟ್ಕೊಂಡಿರೋದು ಇಲ್ಲಿ ರೆಡಿ ಇದೆ. ಇದಕ್ಕೆ ಮೊದಲನೇದಾಗಿ ಮಸಾಲ ಹುರ್ಕೊಂಬೇಡ. ಬಾಣಲೆ ಬಿಸಿಗಿಟ್ಕೊಂಡು ಬಿಸಿಯಾಗಿರೋಂಥ ಬಾಣಲೆನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ಕೂಡಲೇ 1 ಟೀ ಸ್ಪೂನಷ್ಟು ಸೋಂಫ್, 1 ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಕಾಳುಮೆಣಸು, ಸುಮಾರು 8ರಿಂದ 10 ಕಾಳಷ್ಟು ಕಾಳುಮೆಣಸಿದೆ, ಸ್ವಲ್ಪ ಕಲ್ಲು ಹೂವು, 1 ಪೀಸಷ್ಟು ಚಕ್ಕೆ, 5-6 ಲವಂಗ, 2 ಏಲಕ್ಕಿ, 1 ಟೀ ಸ್ಪೂನಷ್ಟು ಗಸಗಸೆ. ಈ ಮಸಾಲೆಗಳ ಜೊತೆಗೆ 1ರಿಂದ 1.5 ಇಂಚಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದಿಷ್ಟು ಮಸಾಲನ ಸಣ್ಣ ಉರಿನಲ್ಲೇ ನಾವು ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರಿತಾ ಇದ್ದಾಗೆ ಇದೆಲ್ಲ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಒಂದು ಒಳ್ಳೆ ಘಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಫ್ರೆಶ್ಶಾಗಿ ಹುರಿದು ರುಬ್ಬಿ ಮಾಡುವಂಥ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಮಸಾಲ 1ರಿಂದ 1.5 ನಿಮಿಷ ನಾವು ಇದನ್ನು ಸಣ್ಣ ಊರಿನಲ್ಲಿ ಹುರಿತಾ ಇದ್ದೀವಿ. ಇದೇ ಟೈಮಲ್ಲಿ ಸ್ವಲ್ಪ ಬೇಬಿ ಕ್ಯಾಶ್ಯೂ ಹಾಕ್ಕೊಂಡಿದ್ದೀನಿ. ಇದು ಗ್ರೇವಿಗೆ ಅಂತಲೇ ಸಿಗುತ್ತೆ. ಬೇಬಿ ಕ್ಯಾಶ್ಯೂ ಇಲ್ಲ ಅಂತಂದರೆ 8ರಿಂದ 10 ಗೋಡಂಬಿ ನೀವು ಸೇರಿಸ್ಕೋಬೋದು. ಹಾಗೆ 1 ಈರುಳ್ಳಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸೀದು ಹೋಗಬಾರ್ದು, ಲೈಟಾಗಿ ಇದು ಫ್ರೈ ಆಗಬೇಕು, ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಮಾತ್ರ ಹುರ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸಣ್ಣದೊಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಈ ತೆಂಗಿನಕಾಯಿ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಇದರದ್ದು ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗೆ ಸಣ್ಣ ಊರಿನಲ್ಲಿ 2ರಿಂದ 3 ನಿಮಿಷ ಈ ಮಸಾಲೆಗಳನ್ನು ಹುರ್ಕೊಂಡಿದ್ದಾಗಿದೆ. ಹುರಿದಿರೋವಂಥ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಹುರಿದಿರೋವಂಥ ಮಸಾಲ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದಕ್ಕೂ ಮುಂಚೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ನೈಸ್ ಪೇಸ್ಟ್ ಆಗೋ ಹಾಗೆ ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮಸಾಲ ರೆಡಿಯಾಗಿದೆ. ಗೊಜ್ಜು ಮಾಡೋದಕ್ಕೋಸ್ಕರ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಮೊದಲನೇದಾಗಿ 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋಂಥ ಆಲೂಗಡ್ಡೆನ ಫ್ರೈ ಮಾಡ್ಕೊತಿದ್ದೀನಿ. ಆಲೂಗಡ್ಡೆ ಸೇರಿಸ್ಕೊಂಡು ಈ ಗೊಜ್ಜು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ. ಹಾಗೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಕಾಳು ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಬೇಗನೆ ಬೆಂದು ರೆಡಿಯಾಗುತ್ತೆ. ಸೊ ಫಸ್ಟು ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರ ಮೇಲ್ಗಡೆ ಒಂದು ಕ್ರಿಸ್ಪಿನೆಸ್ ಅಂದರೆ ಕ್ರಂಚಿಯಾಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಇಳಿಯುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ, ಕ್ಷಮಿಸಿ. ಆಲೂಗಡ್ಡೆ ಜೊತೆಗೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕಿ ಕಾಳು ಹಾಕಿ 1ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಈ ಮಸಾಲ ಜೊತೆ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಮ್ಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನೀರು ಹಾಕಿ ಕೂಗಿಸ್ಕೋಬೇಕು. ನಾನು ಇದನ್ನು ಗೊಜ್ಜು ರೂಪದಲ್ಲಿ ಮಾಡ್ತಿರೋದ್ರಿಂದ ನಮಗಿದು ಚಪಾತಿಗೂ ಅನ್ನಕ್ಕೂ ಎಲ್ಲಕ್ಕೂ ಹಾಕಬೇಕು. ಹಾಗೆ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗಿದ್ರೆ ಅಷ್ಟು ರುಚಿ ಇರೋಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ. ಅದೇ ಮಿಕ್ಸಿ ಜಾರ್ಗೆ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ರುಚಿಯಾಗುತ್ತೆ. ಖಂಡಿತ ನೀವು ಒಂದು ಸತಿ ಇದನ್ನೇ ಟ್ರೈ ಮಾಡಿ ನೋಡಿ. ಮತ್ತು ಯಾವತ್ತಾದರೂ ನೀವು ಕಡಲೆಕಾಳು ಗೊಜ್ಜು ಅಥವಾ ಸಾರು ಮಾಡಬೇಕು ಅಂದರೆ ಇದೇ ರೀತಿ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ಮತ್ತು ಈ ಗ್ರೇವಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಂದು ಒಳ್ಳೆ ಘಮ ಇರುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು. ಪ್ರೆಷರೆಲ್ಲ ಪೂರ್ತಿ ಹೋದ್ಮೇಲೆ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಘಮ್ ಅಂತ ಇದೆ. ಸೊ ಈ ರೀತಿ ಕಡಲೆಕಾಳನ್ನ ಬಳಸ್ಕೊಂಡು ಒಂದು ಸತಿ ನೀವು ಗೊಜ್ಜು ಟ್ರೈ ಮಾಡಿ ನೋಡಿ. ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ.
ಇವತ್ತಿನ ಈ ಕಡಲೆಕಾಳಿನ ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.